ರಾಜ್ಯ ರಾಜಕಾರಣದಲ್ಲಿ ಇವತ್ತು ಕಾಂಗ್ರೆಸ್ನ ಬ್ರೇಕ್ಫಾಸ್ಟ್ 2.0 ನದ್ದೇ ಚರ್ಚೆ. ಬ್ರೇಕ್ಫಾಸ್ಟ್ 2.0 ಮುಗೀತು, ವಾಟ್ ನೆಕ್ಸ್ಟ್? ಪವರ್ ಗೇಮ್ ಎಲ್ಲಿಗೆ ಬಂತು ಅನ್ನೋದೇ ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ. ನಾಯಕತ್ವ ಸಂಘರ್ಷಕ್ಕೆ ಸದ್ಯಕ್ಕೆ ತಾತ್ಕಾಲಿಕ ಕದನ ವಿರಾಮ ಹಾಡಲಾಗಿದೆ. ಆದರೆ ಎಲ್ಲಿಯವರೆಗಿದು? ಜನವರಿ ಮೊದಲ ವಾರದವರೆಗೆ ಅನ್ನುವಂತಹ ಚರ್ಚೆ ಕೂಡ ಇದೆ. ನಾಯಕತ್ವ ಸಂಘರ್ಷ ಜನವರಿ ಮೊದಲ ವಾರದವರೆಗೂ ಕೂಡ ಕದನ ವಿರಾಮ. ಇವತ್ತು ಸದಾಶಿವನಗರದಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಸಿದ್ದರಾಮಯ್ಯನವರು ಬಂದರು, ಬ್ರೇಕ್ಫಾಸ್ಟ್ ಮಾಡಿದ್ರು. 1 ಗಂಟೆ 20 ನಿಮಿಷದವರೆಗೂ ಕೂಡ ಉಭಯ ನಾಯಕರು ಮಾತನಾಡಿದ್ರು, ಜೊತೆಗಿದ್ರು. ತದನಂತರ ಒಗ್ಗಟ್ಟಾಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ರು. ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ. ಮೊನ್ನೆ ಶನಿವಾರ ಸಿದ್ದರಾಮಯ್ಯನವರ ನಿವಾಸದಲ್ಲಾದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರವೂ ಕೂಡ ಇದೇ ಮೆಸೇಜ್ ಅನ್ನ ಕೊಟ್ಟರು. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಮನೆಯಲ್ಲಾದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರವೂ ಕೂಡ ಅದೇ ಮೆಸೇಜ್ ಅನ್ನ ಎಲ್ರಿಗೂ ಕೊಟ್ಟರು. ಕೇವಲ ಪ್ರತಿಪಕ್ಷದವ್ರಿಗೆ ಮಾತ್ರ ಅಲ್ಲ, ಸ್ವಪಕ್ಷದವ್ರಿಗೂ ನೀಡಿದ್ರು, ಜೊತೆಗೆ ಜನರಿಗೂ ಕೂಡ ಸಂದೇಶವನ್ನ ರವಾನಿಸಿದ ಹಾಗಿದೆ. ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಹೈಕಮಾಂಡ್ ಹೇಳಿದಾಗ ಇನ್ನು ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ತಾರೆ. ಆ ಭೇಟಿಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಚ್ಚರಿಯ ಮಾತಾಡ್ತಾರೆ. ಅದು ಇಂತಹ ಮುತ್ಸದ್ದಿ ನಾಯಕ ಹೇಳುವಂತಹ ಮಾತು, ರಾಜಕೀಯ ಶಾಶ್ವತ ಅಲ್ಲ, ರಾಜಕೀಯ ನಮ್ಮ ಅಪ್ಪನ ಆಸ್ತಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಡಿ.ಕೆ.ಶಿ ಜೊತೆ ಬ್ರೇಕ್ಫಾಸ್ಟ್ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಆಡಿದಂತಹ ಈ ಮಾತು ಅಚ್ಚರಿಯನ್ನ ಉಂಟು ಮಾಡಿದೆ. ರಾಜಕೀಯ ವಲಯದಲ್ಲಿ ಇದು ಈಗ ಚರ್ಚೆ ಆಗ್ತಾ ಇದೆ. ವಿಧಾನಸೌಧದಿಂದ ಸಿಎಂ ತೆರಳುವಂತಹ ಸಂದರ್ಭ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಎದುರಾಗ್ತಾರೆ ಸಿದ್ದರಾಮಯ್ಯನವರಿಗೆ. ಆಗ ಪ್ರಸ್ತುತ ಬೆಳವಣಿಗೆಯ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಪ್ರಶ್ನೆ ಮಾಡ್ತಾರೆ ಸಿಎಂ ಅವರನ್ನು. ಸಹಜವಾಗಿಯೇ ಮಾತನಾಡ್ತಾರೆ. ಆಗ ಸಿದ್ದರಾಮಯ್ಯನವರು ಆಡಿದಂತಹ ಮಾತು, ರಾಜಕೀಯ ಏನು ಶಾಶ್ವತ ಅಲ್ಲ, ನಮ್ಮಪ್ಪನ ಆಸ್ತಿನಾ ಅಂತ ಹೇಳಿ ಹೊರಡ್ತಾರೆ. ಇದೇ ವಿಚಾರದ ಬಗ್ಗೆ ಮಾತನಾಡ್ತೀವಿ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಅವರಿದ್ದಾರೆ. ಪ್ರಶಾಂತ್, ವೆಲ್ಕಮ್. ಪ್ರಶಾಂತ್, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಗ್ಗೆ ನೆನ್ನೆಯೂ ಕೂಡ ನಾವು ಮಾತನಾಡಿದ್ವಿ. ತಾವು ಹೇಳಿದ್ರೆ ಒಂದು ಕರ್ಟಸಿ, ಸೌಜನ್ಯಕ್ಕೆ ಆಗ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ. ಸೊ ಈಗಲೂ ಅದೇ ರೀತಿ ಅನಿಸ್ತಾ ಇದೆಯಾ, ಅಥವಾ ಹೈಕಮಾಂಡ್ನಿಂದ ಬಂದಂತಹ ಸೂಚನೆನ? ಇದರ ಜೊತೆಗೆ ಇವತ್ತು ಹೋಲ್ ಡೇ ಸಿದ್ದರಾಮಯ್ಯನವರ ಬಾಡಿ ಲ್ಯಾಂಗ್ವೇಜ್ ಅನ್ನ ಗಮನಿಸ್ತಾ ಹೋದ್ರೆ ತುಂಬಾ ಸಾಫ್ಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಗಮನಿಸಿದ್ರೆ ನೋಡಿ, ಶನಿವಾರದ ಉಪಹಾರದ ಸಭೆ ಏನಿತ್ತು ಅದು ತುಂಬ ಒಂದು ರೀತಿಯಾಗಿರ್ತಕ್ಕಂಥ ಎರಡೂ ಬಣಗಳ ನಡುವೆ ಒಂದು ರೀತಿ ಬೆಂಕಿ ಹೊತ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆಗ ವೇಣುಗೋಪಾಲ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ ಹೇಳಿದರು, ಇಲ್ಲ ನೀವಿಬ್ಬರು ಭೇಟಿ ಆಗಬೇಕು, ಟೆಂಪರ್ಸ್ಗಳನ್ನು ಡೌನ್ ಮಾಡಬೇಕು ಅಂತ. ಆಗಲೇ ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನ ನಮ್ಮ ಮನೆಗೆ ಬನ್ನಿ ಅಂತ ಕರೆದಿದ್ರು. ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ಪೊನ್ನಣ್ಣ ಅವ್ರಿಗೆ ವೇಣುಗೋಪಾಲ್ ಫೋನ್ ಮಾಡಿದ್ದಾರೆ, ನನ್ನ ಮನೆಗೆ ಕರೆಸ್ಬೇಕು ಅಂತ, ನೀನೇ ಬಾ ಅಂತ ಅಂದರು. ಇವ್ರು ಹೋದರು. ಅದನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಿಂದ ಡಿ.ಕೆ. ಶಿವಕುಮಾರ್ಗೆ ಅದೊಂದು ಇಂಪೆರೇಟಿವ್ ಇತ್ತು, ಅವರನ್ನು ಕೂಡ ನಮ್ಮ ಮನೆಗೆ ತಿಂಡಿಗೆ ಕರಿಬೇಕು ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ಇವತ್ತಿನ ಉಪಹಾರದ ಸಭೆ ಇಸ್ ಮೋರ್ ಆಫ್ ಅ
ಕರ್ಟಸಿ, ಫೋಟೋ ಅಪಾರ್ಚುನಿಟಿ ಮತ್ತು ಇಬ್ಬರೂ ನಾಯಕರಿಗೆ ಅನಿಸಿದೆ ಇವತ್ತಿನ ಸಂದರ್ಭದಲ್ಲಿ ವಿಧಾನಸಭೆ ಅಧಿವೇಶನಕ್ಕೆ ಹೋಗುವಾಗ ನಾವು ಈ ರೀತಿಯ ಒಂದೆರಡು ಬ್ರೇಕ್ಫಾಸ್ಟ್ ಸಭೆಗಳನ್ನು ನಡೆಸಿದರೆ ಕಾರ್ಯಕರ್ತರಿಗೂ ಒಂದು ರೀತಿ ಒಳ್ಳೆಯ ಉತ್ಸಾಹ ಬರುತ್ತೆ, ಶಾಸಕರಲ್ಲೂ ಕೂಡ ಅನಗತ್ಯ ಹೇಳಿಕೆ ಕೊಡೋದೇ ನಿಂತುಬಿಡುತ್ತೆ. ಬಹುಶಃ ಅನಗತ್ಯ ಹೇಳಿಕೆಯನ್ನು ಯಾಕೆ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕೂಡ ಇಬ್ಬರು ನಾಯಕರು ಒಟ್ಟಾಗಿ ಬಂದು ಒಂದು ಫೋಟೋ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಬಟ್ ಮೋರ್ ಆಫ್ ಸೌಜನ್ಯದ ಭೇಟಿ ಅಂತ ನನಗನ್ಸುತ್ತೆ. ಈಗ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೊನ್ನೆನೂ ನಡೀತು, ಇವತ್ತು ನಡೀತು. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಪ್ರಶಾಂತ್? ಯಾಕಂತಂದರೆ ಅವ್ರಿಗೆ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿಬಾರ್ದು, ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಬೇಕು, ಇಲ್ಲ ಡಿ ಕೆ ಶಿ ಅವ್ರಿಗೆ ಚಾನ್ಸ್ ಸಿಗಬೇಕು ಅಂತ. ಸೊ ಇಂತಹ ಸಂದರ್ಭದಲ್ಲಿ ಅವರ ಆಪ್ತ ವಲಯದಲ್ಲಿ ಏನು ಡಿಸ್ಕಷನ್ ಆಗ್ತಾ ಇದೆ? ನೋಡಿ, ಸಿದ್ದರಾಮಯ್ಯನವರು ತಕ್ಷಣಕ್ಕೆ ನಾನು ಅಧಿಕಾರ ಬಿಟ್ಟು ಕೊಡುವುದರ ಬಗ್ಗೆ ಅವರೆಲ್ಲೂ ಕೂಡ ಕಮೆಂಟ್ ಮಾಡಿಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣ ಹೇಳ್ತಾ ಇದೆ, ಇಲ್ಲ 2.5 ವರ್ಷಗಳ ಹಿಂದೆ 23ರಲ್ಲಿ ಹೇಳಿದ್ರು, ಇಲ್ಲ 2.5 ವರ್ಷ ಆದಮೇಲೆ ನಾನು ರಾಜೀನಾಮೆಯನ್ನು ಕೊಡ್ತೀನಿ, 1 ವಾರ ಮುಂಚೆನೇ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಡಿ ಕೆ ಸುರೇಶ್ಗೆ ಮತ್ತು ಶಿವಕುಮಾರ್ಗೆ ಮಾತು ಕೊಟ್ಟಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ಬಲವಾಗಿರ್ತಕ್ಕಂಥ ವಾದ. ಬಟ್ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಇಲ್ಲಿಯವರೆಗೆ ನಾನು ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತಕ್ಕಂಥದ್ರ ಬಗ್ಗೆ ಹೇಳಿಲ್ಲ. ಬಟ್ ಶನಿವಾರದ ಸಭೆಯ ನಂತರ ಸ್ವಲ್ಪ ಫಿಲಾಸಫಿಕಲ್ ಆಗಿದ್ದಾರೆ. ಎಸ್, ಇವತ್ತು ಕೂಡ ಮಾಧ್ಯಮದವ್ರು ಸಡನ್ನಾಗಿ ಕೇಳ್ತಾರೆ, ಸೊ ಡಿ ಕೆ ಶಿ ಯಾವಾಗ ಸಿ ಎಂ ಆಗ್ತಾರೆ ಅಂತ ಹೈಕಮಾಂಡ್ ಹೇಳಿದಾಗ ಥಟ್ ಅಂತ ಹೇಳ್ತಾರೆ. ಸೊ ಎಕ್ಸ್ಪೆಕ್ಟೆಡ್ ಇತ್ತು ಅನ್ಸುತ್ತೆ ಅವ್ರಿಗೆ ಆ ಪ್ರಶ್ನೆ. ಅಲ್ಲ, ಆದರೆ ಶನಿವಾರದ ನಂತರ ಏನು ಬದಲಾಯಿತು ಅಂತಕ್ಕಂಥ ಪ್ರಶ್ನೆ ಬರೋದು ಸ್ವಾಭಾವಿಕ. ಅಂದರೆ ಶನಿವಾರದ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ನಡುವೆ ಆ ರೀತಿ ಏನಾದರೂ ಮಾತುಕತೆ ನಡೀತಾ, ಅಥವಾ ಇವತ್ತಿನ ಸಭೆಯಲ್ಲಿ ಆ ಮಾತುಕತೆ ನಡೀತಾ, ಹೈಕಮಾಂಡ್ ಏನಾದರೂ ಸಂದೇಶವನ್ನು, ಮೆಸೇಜನ್ನು ಹಿಂದೆ ಯಡಿಯೂರಪ್ಪನವ್ರಿಗೆ 1 ತಿಂಗಳ ಹಿಂದೆ ಮೊದಲೇ ಕೊಟ್ಟಿತ್ತು, ಆ ರೀತಿ ಇಲ್ಲ ನೀವು ಜನವರಿ ಫೆಬ್ರವರಿಗೆ ತಯಾರಿರಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಬ್ಯಾಕ್ ಚಾನಲ್ ಮೂಲಕ ಹೇಳ್ತಾ ಅಂತಕ್ಕಂಥ ಪ್ರಶ್ನೆಯು ಬರುತ್ತೆ. ಅದರ್ವೈಸ್ ಸಿದ್ದರಾಮಯ್ಯನವರು ಕಳೆದ 4-5 ತಿಂಗಳಿಂದ ಫಿಲಾಸಫಿಕಲ್ ಇರಲಿಲ್ಲ. ಒಂದು ರೀತಿ ಗಟ್ಟಿ ಹಿಡಿದು ನಾನು ಏನೇ ಆದರೂ 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ, ಬಜೆಟ್ ಮಂಡಿಸ್ತೀನಿ ಅನ್ನೋದನ್ನೆಲ್ಲ ಗಟ್ಟಿಯಾಗಿ ಹೇಳ್ತಾ ಇದ್ರು. ಏಕಾಏಕಿ ಶನಿವಾರದ ನಂತರ ಏನಾಯಿತು ಅಂತಕ್ಕಂಥದ್ದು ಪ್ರಾಯಶಃ ಮುಖ್ಯಮಂತ್ರಿಗಳಿಗೆ ಮಾತ್ರ ಗೊತ್ತು. ಕರೆಕ್ಟ್. ಮುಖ್ಯಮಂತ್ರಿಗಳ ಬಣಕ್ಕೂ ಕೂಡ ಅದರ ಬಗ್ಗೆ ತುಂಬ ಕ್ಲಾರಿಟಿ ಇದ್ದಂತಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಸ್ವಲ್ಪ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ, ಹೋಮ್ ವರ್ಕ್. ಅವರು ಸತೀಶ್ ಜಾರಕಿಹೊಳಿ ಅವರನ್ನ ರಾತ್ರಿ ಹೋಗಿ ಭೇಟಿಯಾದರು. ಹೌದು. ಕೆಲವರು ಹೇಳೋದು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಒಪ್ಪಿದರೆ ನೀವು ಮುಖ್ಯಮಂತ್ರಿ ಆಗಿ ಅಂತಕ್ಕಂಥ ಗ್ರೀನ್ ಸಿಗ್ನಲನ್ನು ಡಿ ಕೆ ಶಿವಕುಮಾರ್ಗೆ ಸತೀಶ್ ಜಾರಕಿಹೊಳಿ ಆ ಸಭೆಯಲ್ಲಿ ಕೊಟ್ಟರು ಅಂತಕ್ಕಂಥದ್ದನ್ನು ಕೆಲವರು ಹೇಳ್ತಾರೆ. ಜಮೀರ್ ಅಹಮದ್ ಖಾನ್ರನ್ನ ಭೇಟಿಯಾದರು. ಡಿ ಕೆ ಶಿವಕುಮಾರ್ ಮೋರ್ ಆಫ್ ಅವರು ಎಲ್ಲರನ್ನ ಭೇಟಿಯಾಗಿ ಏನು ಮಾಡ್ತಿದ್ದಾರೆ, ಜಾರ್ಜ್ ಅವ್ರನ್ನೂ ಭೇಟಿಯಾದರು. ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಅಧಿಕಾರಕ್ಕೆ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಡಿ ಬರಲ್ಲ, ನೀವು ನನ್ನ ಕನಸಿಗೆ ಅಡ್ಡಿ ಬರಬೇಡಿ. ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಸುತ್ತು ಬಳಸಿ ಹಿಂಗೆ ಹೋಗಿ ಮಾತಾಡೋರಲ್ಲ, ಅವ್ರೇನು ಪತ್ರಕರ್ತರಲ್ಲ, ಕರೆಕ್ಟ್, ನೇರ ರಾಜಕಾರಣಿ ಅವರು ನನಗನ್ಸುತ್ತೆ ಅವರು ಸಿದ್ದರಾಮಯ್ಯನವರ ಬಣಕ್ಕೆ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಏನಕ್ಕೇನ ನಾನು ಮುಖ್ಯಮಂತ್ರಿ ಆಗುವ ಒಂದು ಕಾಲ ಹತ್ತಿರ ಬಂದಿದೆ, ಹೀಗಾಗಿ ನೀವು ನನ್ನನ್ನು ಈಗ ಅನಗತ್ಯ ರಾಜಕಾರಣ ಮಾಡಬೇಡಿ. ಸಿದ್ದರಾಮಯ್ಯನವ್ರಿಗೂ ಕೂಡ ನನಗನ್ಸುತ್ತೆ ಡಿ ಕೆ ಸುರೇಶ್ ತುಂಬ ನೇರವಾಗಿ ದಿಲ್ಲಿಯಲ್ಲಿ 20 ನಿಮಿಷಗಳ ಕಾಲ ಮಾತನಾಡಿದಾಗ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಈಗ ಅದರ ಅರ್ಥ ಸಿದ್ದರಾಮಯ್ಯನವರು ಶಸ್ತ್ರತ್ಯಾಗ ಮಾಡಿಬಿಟ್ರಾ, ಅಥವಾ ಸಿದ್ದರಾಮಯ್ಯನವರು 2.5 ವರ್ಷ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರಾ? ಈ ಪ್ರಶ್ನೆಗಳಿವೆ. ಆದರೆ ಸಿದ್ದರಾಮಯ್ಯನವರು ಕೂಡ ತುಂಬ ಸುಲಭವಾಗಿ ನನಗನ್ಸುತ್ತೆ ಈಗೇನು ಡಿ ಕೆ ಶಿವಕುಮಾರ್ ಬಣ ಬಯಸ್ತಾ ಇದೆಯಲ್ಲ, ಇಲ್ಲ ಜನವರಿಯಲ್ಲಿ ಏನಾದರೂ ಆಗಿಬಿಡಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಅಷ್ಟೊಂದು ಅಂದರೆ ಈ ಫಿಲಾಸಫಿಕಲ್ ಮಾತಾಡ್ತಿದ್ದಾರೆ. ಬಟ್ ವೆನ್ ಪುಷ್ ಕಮ್ಸ್ ಟು ಶೋ ಅಂತಾರಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿ ನೀವು ಸೇತುವೆ ದಾಟುವ ಕಾಲ ಬಂದಾಗ ಅವರು ಏನು ಷರತ್ತು ಹಾಕ್ತಾರೆ ಯು ಡೋಂಟ್ ನೋ. ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್, ಈಸ್ ಅ ಓಲ್ಡ್ ಸ್ಕೂಲ್ ಪೊಲಿಟಿಷಿಯನ್. ಫಾರ್ ಎಕ್ಸಾಂಪಲ್ ಈ ಒಂದು ಕೆಲಸ ಆಗಲ್ಲ ಅನ್ನುವಂಥದ್ದು ಕ್ಲಿಯರ್. ನನಗೆ ಇವತ್ತಿನ ಅವರ ಮಾತು ಕೇಳಿದಾಗ 2 ಅಂಶ ಅನ್ನಿಸ್ತಿದೆ. ಒಂದು, ನಾವೆಲ್ಲ ಅಂದುಕೊಂಡಿದ್ದಕ್ಕಿಂತ ಸ್ಮೂತಾಗಿ ಅವ್ರು ಅಧಿಕಾರ ಬಿಟ್ಕೊಟ್ರು, ಅಥವಾ 2, ಇವತ್ತೇನು ಅವ್ರು ಮಾತಾಡ್ತಿದ್ದಾರೆ ಅದಕ್ಕೆ ತುಂಬ ವ್ಯತಿರಿಕ್ತವಾಗಿ ಪಟ್ಟುಗಳ ಮೇಲೆ ಪಟ್ಟುಗಳನ್ನು ಹಾಕ್ಬೋದು. 2 ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಈಸ್ ಅನ್ಪ್ರೆಡಿಕ್ಟಬಲ್ ಪೊಲಿಟಿಷಿಯನ್.
ಡಿ ಕೆ ಶಿವಕುಮಾರ್ಗೆ ಅದರ ಚೆನ್ನಾಗಿ ಅರಿವಿದೆ. ಅಂದರೆ ಇವತ್ತು ಬೆಳಿಗ್ಗೆ ಮಾಧ್ಯಮದವರ ಮುಂದೆ ಮಾತನಾಡಿದ್ದಕ್ಕೂ ತದನಂತರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಿಕ್ಕ ಸಂದರ್ಭದಲ್ಲಿ ಅಂದರೆ ಮಾಧ್ಯಮದವ್ರ ಜೊತೆನೂ ಕೂಲಾಗೆ ಮಾತಾಡಿದರು, ಸುದೀರ್ಘವಾಗಿ ಮಾತನಾಡಿದ್ರು. ಸಾಮಾನ್ಯವಾಗಿ ಅವ್ರು ಒಂಚೂರು ರ್ಯಾಶ್ ಆಗುವಂಥದ್ದು ಜಾಸ್ತಿನೇ. ಆದರೆ ಇವತ್ತದು ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಬೇಳೂರು ಅವ್ರ ಜೊತೆ ಮಾತನಾಡಿದಾಗಲೂ ಕೂಡ ಸಾಫ್ಟಾಗೆ ಮಾತಾಡಿದ್ದಾರೆ, ಒಂದು ರೀತಿ ಫಿಲಾಸಫರ್ ಥರನೇ ಮಾತನಾಡಿದ್ದಾರೆ. ಸೊ ಇದನ್ನು ಗಮನಿಸಿದ್ರೆ ಸ್ವಲ್ಪ ಮೆತ್ತಗಾದಂಗೆ ಕಾಣಿಸ್ತಾ ಇದೆ. ಆದರೆ ಹಿಂದಿನ ಲೆಕ್ಕಾಚಾರ ಬೇರೆನೇ ಇರಬಹುದು. ಏನು ಈಗ ಮೆಲೋ ಡೌನ್ ಆಗಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಮತ್ತು ಬೇಳೂರು ಗೋಪಾಲಕೃಷ್ಣ ನಡುವೆ ಮಾತಾಡಿದಾಗ ಅವರೊಂದು ಫಿಲಾಸಫರ್ ಆಗಿದೆ. ಬಟ್ ಅಧಿಕಾರವನ್ನು ಬಿಟ್ಟು ಕೊಡುವ ಪ್ರಶ್ನೆ ಬಂದಾಗ ಈಗ ನೋಡಿ, ಅವ್ರದ್ದು ಡಿ ಕೆ ಶಿವಕುಮಾರ್ ಹೇಳುವ ಪ್ರಕಾರ ನವೆಂಬರ್ 20ಕ್ಕೆ 1 ವಾರ ಮುಂಚೆ ಅವ್ರು ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು. ಅಂದರೆ ನವೆಂಬರ್ 14 ಅಂತ ಅನ್ಕೋಣ. ಡಿಸೆಂಬರ್ಗೆ ಬಂದ್ವಿ. ಹೌದು. ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಆರ್ಗನೈಸ್ ಮಾಡಿ ಅನ್ನೋದನ್ನು ಹೈಕಮಾಂಡ್ ಹೇಳ್ತು. ಇದರಲ್ಲಿ ಫಸ್ಟ್ ಸ್ಟೆಪ್ನ ಗೆಲುವು ಯಾರ್ದಾಯಿತು? ಆಬ್ವಿಯಸ್ಲಿ ಸಿದ್ದರಾಮಯ್ಯನವ್ರದ್ದು. ಆಬ್ವಿಯಸ್ಲಿ ಸಿದ್ದರಾಮಯ್ಯನವರಾದರು. ಇಲ್ಲಿಯವರೆಗೆ ಅವರು ನಾನು ಯಾವಾಗ ಬಿಟ್ಟುಕೊಡ್ತೀನಿ ಹೇಳಿಲ್ಲ. ನನಗನ್ಸತ್ತೆ ಈಗ ಅವರು ಈ ಮೊದಲ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನು ಆಯಿತು, ಇದರಲ್ಲಿ ಒಂದು ಸ್ಪಷ್ಟವಾಯಿತು, ಅವರು ದೇವರಾಜ ಅರಸರ ದಾಖಲೆಯನ್ನು ಮುರಿತಾರೆ ಅಲ್ವಾ. ಎರಡನೇದು ಬರುತ್ತೆ. ಈಗ ನನಗನ್ಸುತ್ತೆ ಬೋನ್ ಆಫ್ ಕಂಟೆನ್ಷನ್ ಎಲ್ಲಿ ಬರುತ್ತೆ? ಬೋನ್ ಆಫ್ ಕಂಟೆನ್ಷನ್ ಬರುತ್ತೆ, ನೀವು ನಾಳೆ ಜಾತಿ ಗಣತಿಯನ್ನು, ಈಗ ಅವರು ಪೆಟ್ ಪ್ರಾಜೆಕ್ಟ್, ಅದು ಅವರು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಕರೀರಿ. ಅಂದರೆ ಇಡೀ ಸಿದ್ದರಾಮಯ್ಯನವರ ಕಾಲಾವಧಿಯ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅನ್ನಭಾಗ್ಯ ಹೇಗಿದೆಯೋ ಅದೇ ರೀತಿಯ ಒಂದು ಪ್ರಾಮಿನೆನ್ಸ್ ಅವ್ರಿಗೆ ಜಾತಿ ಗಣತಿ. ಈಗ ಜಾತಿ ಗಣತಿ ವರದಿ ತಯಾರಾದ ಮೇಲೆ ಅವರೊಂದು ಹಠ ಹಿಡಿದ್ರೆ ನನಗನ್ಸುತ್ತೆ ವೀಣಾ, ಅವರ ಕಾಲದಲ್ಲಿ ಜಾತಿ ಗಣತಿಯ ವರದಿ ಅಂಗೀಕಾರ ಆಗದೆ ಹೋದರೆ ಡಿ ಕೆ ಶಿವಕುಮಾರ್ ಕಾಲದಲ್ಲಂತೂ ಅದು ಆಗಲ್ಲ. ಸೊ ಅವರು ಹಠ ಹಿಡಿತಾರೆ, ನಾನು ಬ್ಯಾಕ್ವರ್ಡ್ ಚಾಂಪಿಯನ್ನು 20 ವರ್ಷ ಅಹಿಂದದ ರಾಜಕಾರಣ ಮಾಡಿದ್ದೀನಿ, ನೀವು ನಾನು ಸುಸೂತ್ರವಾಗಿ ಕೆಳಗಿಳಿಬೇಕಾದ್ರೆ ನೀವು ಆ ಜಾತಿ ಗಣತಿಯ ವರದಿಯನ್ನು ನನಗೆ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಬರೀ ಅಂಗೀಕಾರ ಮಾಡಿದರೆ ಏನಾಗಲ್ಲ, ವಿಧಾನಸಭೆಯಲ್ಲಿ ಮಂಡಿಸಬೇಕು. ನೀವು ವಿಧಾನಸಭೆಯಲ್ಲಿ ಮಂಡಿಸಬೇಕು ಅಂತಂದರೆ ಎಲ್ಲಿಗೆ ಬಂತದು? ಮಾರ್ಚಿಗೆ ಬಂತು. ರಾಜ್ಯಪಾಲರ ಭಾಷಣ ಮಾಡಿಸ್ಬೇಕು ಫಸ್ಟ್ ಡೇ. ಹೊಸ ವರ್ಷದ ಸರ್ಕಾರದ ಮೊದಲನೇ ದಿನ ರಾಜ್ಯಪಾಲರ ಭಾಷಣ ಇರುತ್ತೆ, ಬಜೆಟ್ ಇರುತ್ತೆ. ಜಾತಿ ಗಣತಿ ವಿಷಯ ಮತ್ತೊಮ್ಮೆ ಸಾಮಾಜಿಕ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಆಗ ನಿಮ್ಗೆ ಏನೇನಾಗುತ್ತೆ ಯು ಡೋಂಟ್ ನೋ. ಈ ಒಂದು 3 ತಿಂಗಳು ಒಳ್ಳೆ ಟೈಮ್ ಸಿಕ್ಕಂಗೆ ಅನ್ಕೋಬೋದಾ ಪ್ರಶಾಂತ್? ನೋಡಿ, ನನಗೊಂದು ಅನ್ಸುತ್ತೆ, ನೀವು ಇದು ಸಿದ್ದರಾಮಯ್ಯನವರ ಬದಿಯಿಂದ, ಡಿ ಕೆ ಶಿವಕುಮಾರ್ ಕಡೆಯಿಂದ ನೀವು ಅನಲೈಸ್ ಮಾಡಿದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಮೊನ್ನೆ 2 ಬ್ರೇಕ್ಫಾಸ್ಟಿಂದ ಬಂದಿದೆ. 5 ವರ್ಷ ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರಲ್ಲ. 5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಸುತಾರಾಮ್ ಒಪ್ಪಲ್ಲ, ಹೈಕಮಾಂಡ್ ಕೂಡ ಇಲ್ಲವಾದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆ ನಡೆಸಬೇಕು? ಈಗ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅನ್ನೋದಾದರೆ ಹೈಕಮಾಂಡ್ ಕರೆದು ಡಿ ಕೆ ಶಿವಕುಮಾರ್ ಹೇಳ್ತಿತ್ತು 5 ವರ್ಷ ಅವರೇ ಮುಖ್ಯಮಂತ್ರಿ, ಚರ್ಚೆಗೆ ಆಸ್ಪದ ಇಲ್ಲ ಅಂತ. ಬ್ರೇಕ್ಫಾಸ್ಟ್ ನಡೆಸ್ಲಿಕ್ಕೆ ಹೇಳ್ತಿದೆ ಅಂತಂದ್ರೆ ಒಂದು ವಯ ಮೀಡಿಯಾ ಹುಡುಕ್ತೀವಿ ತಾಳಿ ಅನ್ನೋದನ್ನ ಹೈಕಮಾಂಡ್ ಹೇಳ್ತಿದೆ. ಅಂದ್ರೆ ಪ್ರಶಾಂತ್, ಈ ಮೂಲಕ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅನ್ನುವಂತಹ ಮೆಸೇಜ್ ಕೊಡೋ ಮೂಲಕ ನಾವು ಹೋಮ್ವರ್ಕ್ ಅನ್ನ ಮಾಡ್ತಾ ಇದ್ದೀವಿ, ಹೈಕಮಾಂಡ್ ಒಂದು ಸಂದೇಶ ಕೊಟ್ಟಂಗ. ಹೈಕಮಾಂಡ್ ಲೆವೆಲಲ್ಲೂ ಕೂಡ ಅಂದ್ರೆ ಬರೀ ಇವ್ರಿಗೆ ಮಾತನಾಡಕ್ಕೆ ಬಿಟ್ಟಿದ್ದಲ್ಲ, ಸೆಷನ್ ಆದ ನಂತರ ನಾವು ಕೂಡ ಕರ್ನಾಟಕದ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಅವ್ರು ಹೋಮ್ವರ್ಕ್ ಮಾಡಿದ್ರೆ ಇದೇ ಬ್ರೇಕ್ಫಾಸ್ಟ್ ಯಾಕೆ ನಡೆಸಬೇಕಿತ್ತು? ಓಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ 2.5 ವರ್ಷದ ನಂತರ ಈ ವಿಷಯ ಬರುತ್ತೆ ಅಂತ ಗೊತ್ತಿದ್ದಾಗ, ಈಗ ನೀವು PU2 ನ ಪ್ರಿಪರೇಟರಿ ಎಕ್ಸಾಮು ಅದಾದ್ಮೇಲೆ ಮೇನ್ ಎಕ್ಸಾಮು ಮಾರ್ಚ್ನಲ್ಲಿ ಬರುತ್ತೆ ಅಂತ ಗೊತ್ತಿದೆ. ನೀವು ಆ ಎಕ್ಸಾಮನ್ನು 1 ತಿಂಗಳು ಮುಂದೂಡಿ ಅಂತ ಹೇಳ್ತೀರಿ ಅಂತಂದ್ರೆ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್. ಅದರ ಈಗ 1 ತಿಂಗಳು ಮುಂದೂಡಿ ಅಂತ ಹೇಳಿದ್ದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅಲ್ಲ, ಹೈಕಮಾಂಡ್ ಹೇಳಿದ್ದು. ಸೊ ಹೈಕಮಾಂಡ್ ಇಸ್ ನಾಟ್ ಎಟ್ ಆಲ್ ಪ್ರಿಪೇರ್ಡ್. ಹೈಕಮಾಂಡ್ಗೆ ಅನಿಸ್ತಾ ಇದೆ ಇದನ್ನು ಹಿಂಗೆ ಒಂದು ಸ್ವಲ್ಪ ಮುಂದೂಡ್ತಾ ಹೋಗೋಣ, ನಂತರ ಏನಾದರೂ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ, ಪೊಲಿಟಿಕಲ್ ಸಿಚುವೇಶನ್ ಉದ್ಭವ ಆಗುತ್ತಾ ಅಂತಕ್ಕಂಥದ್ದನ್ನು ಹೈಕಮಾಂಡ್ ನೋಡ್ತಾ ಇದೆ. ಇದು ಪ್ರಶ್ನೆ ಮತ್ತೆ ಬರುತ್ತಿದ್ದು. ಈಗ ಬರೀ ಇಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ, ಇಲ್ಲಿ ಹೊಸ ರಾಜ್ಯಾಧ್ಯಕ್ಷರೇ ಯಾರಾಗಬೇಕು, ಉಪಮುಖ್ಯಮಂತ್ರಿಗಳು 4 ಮಾಡಿ ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದ್ರೆ
ಫಾರ್ ಎಕ್ಸಾಂಪಲ್, ನಾನು ಅಧಿಕಾರದಿಂದ ಕೆಳಗಿಳಿಕ್ಕೆ ತಯಾರಿದ್ದೀನಿ, ನೀವು 4 ಮಾಡಿ ಅಂತ ಹಠ ಹಿಡಿದ್ರೆ ಆಗ ಡಿ ಕೆ ಶಿವಕುಮಾರ್ ಹೆಂಗೆ ಮುಖ್ಯಮಂತ್ರಿ ಸ್ಥಾನವನ್ನು ತುಂಬ ಸುಲಲಿತವಾಗಿ ಸಿಂಹಾಸನವನ್ನು ಏರ್ಲಿಕ್ಕೆ ಸಾಧ್ಯ ಆಗುತ್ತೆ? ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಪಟ್ಟು ಹಿಡಿದ್ರಪ್ಪ, ಅದು ಹೆಂಗೆ ಸಾಧ್ಯ ಆಗುತ್ತೆ? ನನಗನ್ಸುತ್ತೆ ಹಿ ಈಸ್ ಅ ವೆರಿ ಸೀಸನ್ಡ್ ಪ್ಲೇಯರ್. ಸಿದ್ದರಾಮಯ್ಯನವರಿಗೆ ಇದನ್ನು ತುಂಬ ಅಂದರೆ ಮೇ ಬಿ ನಿಮಗೆ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣ ಆದ ನಂತರ ಈ ಏಳು ಬೀಳು ತುಂಬಾ ನೋಡಿದಾರೆ ಕೂಡ ಅವರು, ಅದರ ಅಭ್ಯಾಸ ಕೂಡ 40 ವರ್ಷಗಳ ಕಾಲ ಇದನ್ನು ಆಟ ಆಡ್ಬಿಟ್ಟಿದ್ದಾರೆ. ಈಗ ನೋಡಿ, ನನಗೆ ಇವತ್ತು ಇವತ್ತು ಬೆಳಿಗ್ಗೆ ರಕ್ಷತ್ ಕೇಳ್ತಾ ಇದ್ರು, ಇಲ್ಲ ಡಿ ಕೆ ಶಿವಕುಮಾರ್ ತುಂಬ ನಗ್ತಾ ಇದ್ದಾರೆ, ಅಸ್ತ್ರಗಳನ್ನು ಎಸಿತಾ ಇದ್ದಾರೆ. ಈಸ್ ಎ ಡಿಫೆಂಡಿಂಗ್ ಚಾಂಪಿಯನ್. ಕರೆಕ್ಟ್. ನೀವು ವಿಂಬಲ್ಡನ್ ನಡೀತಾ ಇದ್ರೆ ರೋಜರ್ ಫೆಡರರ್ ಮ್ಯಾಚ್, ಈಸ್ ಎ ಡಿಫೆಂಡಿಂಗ್ ಚಾಂಪಿಯನ್. ಅವ್ರಿಗೆ ಗೊತ್ತು ನಾನು ಡಿಫೆಂಡ್ ಮಾಡ್ತಾ ಇದ್ದೀನಿ ಅಂತ. ಯಾರು ಚಾಲೆಂಜ್ ಮಾಡ್ತಾರಲ್ಲ ಅವ್ರ ಅಸ್ತ್ರಗಳನ್ನು ಎಸಿಬೇಕು. ಡಿ ಕೆ ಶಿವಕುಮಾರ್ ಈಗ ಚಾಲೆಂಜ್ ಅವ್ರಿಗನ್ಸ್ತಾ ಇದೆ ನಾನು ಮುಖ್ಯಮಂತ್ರಿ ಆಗಬೇಕು. ಅವರು ತೋರಿಸ್ಕೊಡ್ತಾ ಇಲ್ಲ, ಬಟ್ ಅವ್ರಿಗೊಂದು ದೂಡ ಇರುತ್ತೆ. ಸಿದ್ದರಾಮಯ್ಯನವರು ಬಹಳ ಮಜೆ ಹುವೆ ಖಿಲಾಡಿ, ಪರಿಣಿತ ಕುಸ್ತಿಪಟ್ಟು ಅವರು, ಎಲ್ಲಿಂದ ಎಲ್ಲಿ ಚಿತ್ ಮಾಡಿಬಿಡ್ತಾರೋ ಅನ್ನೋ ಒಂದು ಆತಂಕದೊಡನೆ ಅವರು ಸಿದ್ದರಾಮಯ್ಯನವ್ರ ಹತ್ರ ಹೋಗ್ತಿದ್ದಾರೆ. ನೀವು ಅವರು ಕರೆಕ್ಟಾಗಿ ಬಾಡಿ ಲ್ಯಾಂಗ್ವೇಜ್ ಅನ್ನು ಗಮನಿಸಿ. ಅವ್ರಿಗೆ ಗೊತ್ತಿದೆ ಈ 2 ಬ್ರೇಕ್ಫಾಸ್ಟ್ ಆದ್ಮೇಲೆ 1 ತಿಂಗಳ ವಿರಾಮ ಇರುತ್ತೆ, ಇಂಟರ್ವಲ್ ಇರುತ್ತೆ. ಇಂಟರ್ವಲ್ ಅಲ್ಲಿ ಹೊಸ ಚೈತನ್ಯದೊಡನೆ ಬಂದು ಏನ್ ಮಾಡ್ಬಿಡ್ತಾರೋ ಅನ್ನುವ ಆತಂಕ ಡಿ ಕೆ ಶಿವಕುಮಾರ್ಗಿಲ್ಲ ಅಂತ ಅನ್ಕೋಬೇಡಿ. ಬಟ್ ಡಿ ಕೆ ಶಿವಕುಮಾರ್ಗೆ ಅನಿಸ್ತಾ ಇದೆ 5 ವರ್ಷ ಇವ್ರು ಮುಂದುವರಿಲಿಕ್ಕಿಲ್ಲ. ಬಟ್ ಎಷ್ಟು ದಿನ ಮುಂದುವರಿತಾರೆ ಅನ್ನೋದನ್ನ ಇಲ್ಲಿವರೆಗೆ ಸಿದ್ದರಾಮಯ್ಯನವರು ಆ ಗುಟ್ಟನ್ನೇ ಹೈಕಮಾಂಡ್ಗೂ ಬಿಟ್ಕೊಟ್ಟಿಲ್ಲ, ಇವ್ರಿಗೂ ಬಿಟ್ಕೊಟ್ಟಿಲ್ಲ. ನಾಳೆ ಹೈಕಮಾಂಡ್ ಹೇಳ್ತು ಜನವರಿಯಲ್ಲಿ ಸಿದ್ದರಾಮಯ್ಯನವರು ಉತ್ತರಾಯಣದಲ್ಲಿ ಬಿಟ್ಕೊಡಿ ಅಂತ. ಅರೆ, ಬಜೆಟ್ ಮಂಡನೆ ಮಾಡದೆ ಜಾತಿ ಗಣತಿ ಮಾಡ್ಬೇಕು. ನೀವು ಜಾತಿ ಗಣತಿಯ ವರದಿಯನ್ನ ವಿಧಾನಸಭೆಗೆ ತನ್ನಿ, ಜಾತಿಗಳ ನಡುವೆ ಸಂಘರ್ಷ ಶುರು ಆಗುತ್ತೆ. ನನಗನ್ಸುತ್ತೆ, ಇಟ್ಸ್ ಮೈ ಪರ್ಸನಲ್ ಗಟ್ ಫೀಲಿಂಗ್, ಜಾತಿ ಗಣತಿಯ ವರದಿ ಏನಿದೆ ಅಲ್ವಾ, ಅದರ ಮಂಡನೆಯ ವಿರೋಧದಲ್ಲಿ ಕಾಂಗ್ರೆಸ್ನ ರಾಜಕಾರಣದ ಸುಕ್ಕು ಕೂಡ ಇದೆ ಅದರಲ್ಲಿ. ಬಜೆಟ್ ಮೇ ನಾಟ್ ಬಿ ದ ಬಿಗ್ಗೆಸ್ಟ್ ಇರ್ಲಿಕ್ಕಿಲ್ಲ, ಬಟ್ ನೀವು ಜಾತಿ ಗಣತಿ ವಿಧಾನಸಭೆಯಲ್ಲಿ ಮಂಡಿಸ್ತೀನಿ ಅಂತ ಅಂದಾಕ್ಷಣ ಬಜೆಟ್ ಬಂದೇ ಬಿಡ್ತು. ಹೌದು, ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.